2025 ಮುಗಿತಾ ಬಂತು. ಆದ್ರೆ 2025ಕ್ಕಿಂತ 2026ರ ಸ್ಮಾರ್ಟ್ ಫೋನ್ಗಳು ಇನ್ನೂ ದುಬಾರಿ ಆಗುವ ಸಾಧ್ಯತೆ ಇದೆ. ಈಗ ಲಾಂಚ್ ಆಗಿರುವ ಸ್ಮಾರ್ಟ್ ಫೋನ್ಗಳ ಪ್ರೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ. ನಿಮ್ಮ ಬಜೆಟ್ ಸುಮಾರು 25,000 ರೂಪಾಯಿ ಇದ್ದು ಒಂದು ಸಾಲಿಡ್ 5G ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ನಾನು ನಿಮಗೆ ಕೆಲವು ಬೆಸ್ಟ್ ಫೋನ್ ಬಗ್ಗೆ ಹೇಳ್ತೀನಿ. ಈ ಫೋನ್ಗಳು ನಾನು ಸ್ವತಃ ಯೂಸ್ ಮಾಡಿದ್ದೀನಿ. ಈ ಲಿಸ್ಟ್ ನಲ್ಲಿ ಹೊಸ ಲಾಂಚ್ ಫೋನ್ಸ್ ಕೂಡ ಇದಾವೆ ಮತ್ತು ಪ್ರತಿಯೊಂದು ಫೋನ್ ಕೂಡ ಪ್ರೋಸ್ ಮತ್ತು ಕಾನ್ಸ್ ಇರುತ್ತೆ. ಅದನ್ನು ಕೂಡ ಓಪನ್ ಆಗಿ ಡಿಸ್ಕಸ್ ಮಾಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಲಿಸ್ಟ್ ನಂಬರ್ 5 ಇರೋದೇ ಒನ್ ಪ್ಲಸ್ ನಾಟ್ CE5. ಈ ಒನ್ ಪ್ಲಸ್ ಫ್ಯಾನ್ಸ್ ಗೆ ಬೆಸ್ಟ್ ಆಪ್ಷನ್ ಆಗ್ಬೋದು. ಈ ಫೋನ್ 25,000 ರೂಪಾಯಿ ರೇಂಜ್ ಅಲ್ಲಿ ಲಾಂಚ್ ಆಗಿತ್ತು. ಈಗಲೂ ಸೇಮ್ ಪ್ರೈಸ್ ಬ್ರಾಕೆಟ್ ಅಲ್ಲೇ ಇದೆ. 7100 mAh ಬ್ಯಾಟ್ರಿ ಸಿಗುತ್ತೆ. ಸಿಂಗಲ್ ಚಾರ್ಜ್ ಅಲ್ಲಿ ಈಸಿಯಾಗಿ ಒಂದು ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಫೋನ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಆದ್ರೆ ಇದಕ್ಕೆ IP68 IP16 ಅಂತ IP ರೇಟಿಂಗ್ ಸಿಗಲ್ಲ. ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಇದು ಲೌಡ್ ಆಗಿದೆ. ಪರ್ಫಾರ್ಮೆನ್ಸ್ ಗಾಗಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ ಚೆನ್ನಾಗಿದೆ. ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಪವರ್ಫುಲ್ ಆಗಿದೆ ಅಂತ. ಜೊತೆಗೆ ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಥ್ರೋಟಲ್ ಕೂಡ ಆಗಲ್ಲ. ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಡೀಸೆಂಟ್ ಫೋಟೋಸ್ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗುತ್ತೆ. 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. 16 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಡೀಸೆಂಟ್ ಆಗಿದೆ ಮತ್ತು ಒನ್ ಪ್ಲಸ್ ಸಾಫ್ಟ್ವೇರ್ ಕೂಡ ಮೊದಲಿಗಿಂತ ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ. ಇದು ಲೇಟೆಸ್ಟ್ ಆಂಡ್ರಾಯ್ಡ್ 16 ಮತ್ತು ಆಕ್ಸಿಜನ್ OS 16 ನಲ್ಲಿ ಬರ್ತಾ ಇದೆ. 4 years ಪ್ಲಸ್ 6 years ಪ್ರಾಪರ್ ಅಪ್ಡೇಟ್ ಕೂಡ ಸಿಗುತ್ತೆ. ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. ಬೀಪ್ ಸೌಂಡ್ ಬರಲ್ಲ. UI ಅಲ್ಲಿ ಯಾವುದೇ ಗ್ಲಿಚಸ್ ಇಲ್ಲ. ಆದ್ರೆ ಫ್ರಂಟ್ ನಲ್ಲಿ 120 Hz FHD ಪ್ಲಸ್ AMOLED LED ಡಿಸ್ಪ್ಲೇ ಸಿಗುತ್ತೆ. ಆದ್ರೆ 1.5K ರೆಸಲ್ಯೂಷನ್ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಇದರ ಬ್ಯಾಕ್ ಪಾಲಿಕಾರ್ಬನೇಟ್ ಇಂದ ಮಾಡಲಾಗಿದೆ. ಫೋನ್ ಸ್ವಲ್ಪ ಹೆವಿ ಫೀಲ್ ಆಗುತ್ತೆ. ಆದ್ರೆ ಓವರ್ ಆಲ್ ಕೇವಲ ಒನ್ ಪ್ಲಸ್ ಬ್ರ್ಯಾಂಡ್ ಬೇಕು ಅನ್ನೋರಿಗೆ ಒನ್ ಪ್ಲಸ್ ನಾಟ್ CE5 ಬೆಸ್ಟ್ ಆಪ್ಷನ್ ಆಗಿದೆ. ಇದರ ಪ್ರೋಸ್ ಮತ್ತು ಕಾನ್ಸ್ ನೀವೇ ನೋಡ್ಬೋದು. ಇನ್ನು ನಮ್ಮ ಲಿಸ್ಟ್ ನಂಬರ್ 4 ಅಲ್ಲಿರೋದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆದ ಲಾವಾ ಅಗ್ನಿ 4. ಇದರ ಸಾಫ್ಟ್ವೇರ್ ಕ್ಲೀನ್ ಮತ್ತು ನೀಟ್ UI ಆಗಿದೆ. ಅನ್ವಾಂಟೆಡ್ ಆಪ್ಸ್ ಬರಲ್ಲ. ಈ ಫೋನ್ ಆಂಡ್ರಾಯ್ಡ್ 15 ನಲ್ಲಿ ಬರುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ UI ಚೆನ್ನಾಗಿದೆ. ಇದರ ಕ್ಯಾಮ್ರಾ ಇಂದ ಡೀಸೆಂಟ್ ಫೋಟೋಸ್ ತೆಗಿಬಹುದು. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗುತ್ತೆ. 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ IP64 ರೇಟಿಂಗ್ ಕೂಡ ಸಿಗ್ತಾ ಇದೆ. ನೀವು ಇದನ್ನ ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಮತ್ತು ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಒನ್ ಪ್ಲಸ್ ಅಲ್ಲಿ ಕೂಡ ಸೇಮ್ ಪ್ರೊಸೆಸರ್ ಯೂಸ್ ಮಾಡಲಾಗಿದೆ. ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದರ ಆಂಥಿಥ್ಯೂ ಸ್ಕೋರ್ ನೀವೇ ನೋಡಬಹುದು. ಇದರಲ್ಲಿ ಗ್ಲಾಸ್ ಬ್ಯಾಕ್ ಪ್ಲಸ್ ಮೆಟಲ್ ಫ್ರೇಮ್ ಕೂಡ ಸಿಗ್ತಾ ಇದೆ. ಇದರ ವೆಯ್ಟ್ ಬ್ಯಾಲೆನ್ಸ್ ಆಗಿದೆ. ಜಾಸ್ತಿ ವೆಯ್ಟ್ ಇದೆ ಅಂತ ಫೀಲ್ ಕೂಡ ಆಗೋದಿಲ್ಲ. ಮತ್ತು ಇದರ ಫ್ರಂಟ್ ನಲ್ಲಿ 1.5K AMOLED ಫ್ಲಾಟ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಎಕ್ಸಲೆಂಟ್ ಆಗಿದೆ. ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ 5000 mAh ಬ್ಯಾಟರಿ ಸಿಗ್ತಾ ಇದೆ. ಇದು ಅರೌಂಡ್ 7 hours ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದರ ಫಾಸ್ಟ್ ಚಾರ್ಜಿಂಗ್ ಬಾಕ್ಸ್ ಅಲ್ಲೇ ಸಿಗುತ್ತೆ. ಜೊತೆಗೆ ಇದರಲ್ಲಿ ಬೇಸಿಕ್ AI ಫೀಚರ್ಸ್ ಇಂದ ಅಡ್ವಾನ್ಸ್ AI ಫೀಚರ್ಸ್ ಸಿಗ್ತಾ ಇದೆ. ನಿಮ್ಗೆ ನಾನ್ ಚೈನೀಸ್ ಫೋನ್ ಬೇಡ, ಇಂಡಿಯನ್ ಬ್ರ್ಯಾಂಡ್ ಬೇಕು ಅಂದ್ರೆ ಲಾವಾ ಅಗ್ನಿ 4 ಬೆಸ್ಟ್ ಚಾಯ್ಸ್ ಆಗಿದೆ. ಆದ್ರೆ ಇದು ಬೇಡ ಅಂದ್ರೆ ನೀವು Infinix GT30 Pro ತಗೊಳ್ಬಹುದು. ಇದರಲ್ಲಿ ಸೇಮ್ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ ಗೇಮಿಂಗ್ ಸ್ಟೈಲ್ ಫ್ಲಾಕ್ಸಿ ಲುಕ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಏರ್ ಟ್ರಿಗರ್ ಬಟನ್ಸ್ ಕೂಡ ಸಿಗುತ್ತೆ. ಆಂಡ್ರಾಯ್ಡ್ 15 ನಲ್ಲಿ ಬರುತ್ತೆ. ಅಪ್ಡೇಟ್ ಸರಿಯಾಗಿ ಸಿಗುತ್ತೆ. 5000 mAh ಬ್ಯಾಟರಿ ಸಿಗುತ್ತೆ. 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಫ್ರಂಟ್ ಅಲ್ಲಿ 144 Hz 1.5K AMOLED ಡಿಸ್ಪ್ಲೇ ಸಿಗುತ್ತೆ. 4500 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಗೆ ಗೇಮಿಂಗ್ ಫೋನ್ ಬೇಕು ಅಂದ್ರೆ Infinix GT30 Pro ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಿದೆ. ಇನ್ನು ನಮ್ಮ ಲಿಸ್ಟ್ ನಂಬರ್ 3 ಅಲ್ಲಿ ಇರೋದು Moto Edge 60 Fusion. ಈ ಫೋನ್ ಸ್ವಲ್ಪ ಓಲ್ಡ್ ಆಗಿದೆ. ಆದ್ರೆ ಇದು 20,000 ರಿಂದ 25,000 ರೇಂಜ್ ಅಲ್ಲಿ ಈಗಲೂ ಕೂಡ ರೆಕಮೆಂಡ್ ಮಾಡಬಹುದು. ಈ ಫೋನ್ ಅಷ್ಟು ಚೆನ್ನಾಗಿದೆ. ಇದರ ಡಿಸೈನ್ ಚೆನ್ನಾಗಿದೆ. ವೇಗನ್ ಲೆದರ್ ಬ್ಯಾಗ್ ಸಿಗುತ್ತೆ. ಇದು ಸ್ಲಿಮ್ ಅಂಡ್ ಕರ್ವ್ ಡಿಸೈನ್ ಹೊಂದಿದೆ. ಫ್ರಂಟ್ ಅಲ್ಲಿ 1.5K POLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ.
4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಆದ್ರೆ ಇದರ ಬ್ಯಾಕ್ ಕವರ್ ಜೊತೆಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಳಿ, ಯಾಕಂದ್ರೆ ಇದರ ಜೊತೆಗೆ ಎರಡು ಬರಲ್ಲ. ಇದಕ್ಕೆ IP68 IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ. ಇದರಲ್ಲಿ 5500 mAh ಬ್ಯಾಟರಿ ಸಿಗುತ್ತೆ. ಇದು 7 to 8 ಅವರ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದರ 68 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲೇ ಸಿಗುತ್ತೆ. ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ವಾಂಟೆಡ್ ಆಪ್ಸ್ ಬರಲ್ಲ. ಕ್ಲೀನ್ UI ಸಿಗುತ್ತೆ. ಇದು Android 15 ನಲ್ಲಿ ಬರುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಗೂಗಲ್ ಡೈಲರ್ ಇದೆ, ಕಾಲ್ ರೆಕಾರ್ಡಿಂಗ್ ಮಾಡಬಹುದು, ಬೀಪ್ ಸೌಂಡ್ ಬರಲ್ಲ. ಮೋಟೋನ ಕ್ಯಾಮ್ರಾ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಡೀಟೇಲ್ ಚೆನ್ನಾಗಿ ಕಾಣುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. 32 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 4K ವಿಡಿಯೋಸ್ ರೆಕಾರ್ಡಿಂಗ್ ಮಾಡಬಹುದು. ಇದರ ಪರ್ಫಾರ್ಮೆನ್ಸ್ ಅಲ್ಲಿ ಡೈಮೆನ್ಸಿಟಿ 7400 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಆವರೇಜ್ ಪ್ರೊಸೆಸರ್ ಆಗಿದೆ. ಹೆವಿ ಗೇಮ್ಸ್ ಯೂಸರ್ಗೆ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೆ ಇದು ಮಲ್ಟಿಮೀಡಿಯಾ ಯೂಸರ್ಸ್ಗೆ ಚೆನ್ನಾಗಿದೆ. ಡಾಲ್ಬಿ ಆಟ್ಮಾಸ್ ಜೊತೆಗೆ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಸ್ಪೀಕರ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಓವರ್ ಆಲ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಗಾಗಿ ಮೋಟೋರೋಲಾ 860 ಫ್ಯೂಷನ್ ಸಾಲಿಡ್ ಆಪ್ಷನ್ ಆಗಿದೆ. ಇದರ ಪ್ರೋ ಮತ್ತು ಕಾನ್ಸ್ ಎರಡು ನೀವೇ ನೋಡಬಹುದು. ಇನ್ನು ನಮ್ಮ ಲಿಸ್ಟ್ ನಂಬರ್ 2 ಅಲ್ಲಿ ಇರೋದು ಒಪ್ಪೋ ರೆನೋ 13. ಇದು ಸ್ವಲ್ಪ ಓಲ್ಡ್ ಫೋನ್ ಆಗಿದೆ. ಇದು ಲಾಂಚ್ ಆದಾಗ ಇದರ ಪ್ರೈಸ್ 35,000 ರೂಪಾಯಿ ಪ್ಲಸ್ ಆಗಿತ್ತು, ಆದ್ರೆ ಈಗ ಇದು 25,000 ರೂಪಾಯಿ ಒಳಗಡೆ ಸಿಗುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಕಾಂಪ್ಯಾಕ್ಟ್ ಮತ್ತು ಪ್ರೀಮಿಯಂ ಫೀಲ್ ಕೊಡುತ್ತೆ. 50 MP ಪ್ರೈಮರಿ ಕ್ಯಾಮ್ರಾ ಇದೆ. ಎಕ್ಸಲೆಂಟ್ ಫೋಟೋ ಸಿಗುತ್ತೆ. 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಇದು ಕೂಡ ಬ್ಯೂಟಿಫುಲ್ ಫೋಟೋಸ್ ಸಿಗುತ್ತೆ. ಇದು Android 15 ನಲ್ಲಿ ಬರುತ್ತೆ. ಜಾಸ್ತಿ ಅಪ್ಡೇಟ್ ಕೂಡ ಸಿಗುತ್ತೆ. 5600 mAh ಬ್ಯಾಟರಿ ಸಿಗುತ್ತೆ. ಇದು ಒನ್ ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇದು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ IP68 IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು, ಫೋನ್ ಏನಾಗಲ್ಲ. ಇದರ ಫ್ರಂಟ್ ನಲ್ಲಿ 1.5K AMOLED LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಓವರ್ ಆಲ್ ಓಲ್ಡ್ ಫೋನ್ ಆಗಿದ್ರು ಅಪ್ಡೇಟ್ ಇನ್ನು ಸಾಕಷ್ಟು ಬಾಕಿ ಇದೆ. ಸ್ಟಿಲ್ ರೆಕಮೆಂಡ್ ಮಾಡಬಹುದು. ಆದ್ರೆ ಈ ಫೋನ್ ಬೇಡ ಅಂದ್ರೆ ಒಪ್ಪೋ K13 ಟರ್ಬೋ ತಗೊಳ್ಬಹುದು. ಇದು ಹೊಸ ಫೋನ್ ಆಗಿದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 8450 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಗೇಮಿಂಗ್ ಫೋಕಸ್ ಫೋನ್ ಆಗಿದೆ. ಇದರಲ್ಲಿ ಆಂತಿಥ್ಯೂ ಸ್ಕೋರ್ ನೀವು ನೋಡಬಹುದು. ಈ ಫೋನ್ ಹೀಟ್ ಆಗಲ್ಲ. ಕೂಲಿಂಗ್ ಫ್ಯಾನ್ ಬ್ಯಾಗ್ ಕೂಡ ಸೈಡ್ ಅಲ್ಲಿ ಸಿಗುತ್ತೆ. ಡಿಸೈನ್ ಚೆನ್ನಾಗಿದೆ. ಇದರ ಫ್ರಂಟ್ ನಲ್ಲಿ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ. ಇದಕ್ಕೆ 2 ದಿನ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. 4K ವಿಡಿಯೋಸ್ ರೆಕಾರ್ಡ್ ಮಾಡಬಹುದು. ಇದಕ್ಕೆ IPX6 IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ನೀವು ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಈ ಫೋನ್ Android 15 ಮತ್ತು ಕಲರ್ಸ್ OS 15 ಅಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಪ್ಯೂರ್ ಗೇಮಿಂಗ್ ಯೂಸರ್ಸ್ಗೆ ಒಪ್ಪೋ K13 ಟರ್ಬೋ ಬೆಸ್ಟ್ ಆಪ್ಷನ್ ಆಗಿದೆ. ಕೊನೆಯದಾಗಿ ನಮ್ಮ ಲಿಸ್ಟ್ ನಂಬರ್ 1 ಅಲ್ಲಿ ಇರೋದು ರಿಯಲ್ಮಿ P4 Pro. ಇದು ಈ ಲಿಸ್ಟ್ ನಲ್ಲಿ ಬೆಸ್ಟ್ ಬ್ಯಾಲೆನ್ಸ್ ಫೋನ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಜೊತೆಗೆ ಹೈಪರ್ AI ಚಿಪ್ ಕೂಡ ಸಿಗ್ತಾ ಇದೆ. 90 FPS ಗೇಮಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇದರಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ, ಥ್ರೋಟಿಂಗ್ ಆಗಲ್ಲ. ಇದರ ಆಂತಿಥ್ಯೂ ಸ್ಕೋರ್ ನೀವು ನೋಡಬಹುದು. 7000 mAh ಬ್ಯಾಟರಿ ಸಿಗ್ತಾ ಇದೆ. ಇದು ಎಕ್ಸಲೆಂಟ್ ಬ್ಯಾಕಪ್ ಕೊಡುತ್ತೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ IP65 IP66 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದನ್ನ ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಫೋನ್ ಹಾಳಾಗುತ್ತೆ. ಇದು Android 15 ಮತ್ತು ರಿಯಲ್ಮಿ US 6 ಅಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಮಾಡಬಹುದು. ಬೀಪ್ ಸೌಂಡ್ ಬರಲ್ಲ. ಈ US ಸ್ಮೂತ್ ಆಗಿದೆ. ಯಾವುದೇ ಗ್ಲಿಚಸ್ ಇಲ್ಲ. ಆದ್ರೆ ಸ್ವಲ್ಪ ಅನ್ವಾಂಟೆಡ್ ಆಪ್ಸ್ ಬರುತ್ತೆ. ಅದನ್ನ ಮ್ಯಾನ್ಯುವಲಿ ಡಿಲೀಟ್ ಮಾಡಿ. ಮತ್ತು 50 MP ಪ್ರೈಮರಿ ಕ್ಯಾಮ್ರಾ ಇದೆ. ಬೆಸ್ಟ್ ಫೋಟೋಸ್ ತೆಗೆಯುತ್ತೆ. ಸ್ಲೈಟ್ಲಿ ವಾರ್ಮ್ ಟೋನ್ ಕೊಡುತ್ತೆ. 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಇನ್ನು ಇದರ ಫ್ರಂಟ್ ನಲ್ಲಿ 1.5K AMOLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. ಕಲರ್ಸ್ ಪಂಚು ಆಗಿ ಬರುತ್ತೆ. ಫೋನ್ ಸ್ಲಿಮ್ ಮತ್ತು ಲೈಟ್ ವೇಟ್ ಫೀಲ್ ಆಗುತ್ತೆ. ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಓವರ್ ಆಲ್ ರಿಯಲ್ಮಿ P4 Pro ಅಲ್ಲಿ ಮೇಜರ್ ಕಂಪ್ಲೇಂಟ್ಸ್ ಏನು ಇಲ್ಲ. ಈ ಫೋನ್ ಚೆನ್ನಾಗಿದೆ, ನೀವು ತಗೊಳ್ಬಹುದು. ಇದರ ಪ್ರೋ ಮತ್ತು ಕಾನ್ಸ್ ನೀವು ನೋಡಬಹುದು.
ಸೊ ನನಗೆ ಜೆನ್ಯುನ್ಲಿ ಇಷ್ಟ ಆದ ಎಲ್ಲ ಫೋನ್ ಬಗ್ಗೆ ಓಪನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಶೇರ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ, ಮತ್ತೆ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.